ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಪ್ರಭುದೇವ್. ಕೆಎಚ್ಬಿ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ, ಕಾಮಗಾರಿನೇ ಮಾಡದೆ ಸುಮಾರು 11 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ. ಮಾಡದೇ ಇರೋ ಕೆಲಸಗಳಿಗೆ ದಾಖಲೆಯನ್ನ ಒದಗಿಸಿ ಬಿಲ್ ಮಂಜೂರು ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿಗೆ ಅಂತ ಭೂ ಸ್ವಾಧೀನ, ಜಮೀನು ಮಾಲೀಕರಿಗೂ ಕೂಡ ದೋಖಾ ಕೊಟ್ಟಿದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕಾಮಗಾರಿನೇ ಮಾಡದೆ 11 ಕೋಟಿ ಗುಳುಂ ಸ್ವಾಹ. ಮಾಡದೇ ಇರೋ ಕೆಲಸಗಳಿಗೆ ದಾಖಲೆಯನ್ನ ಒದಗಿಸಿ ಬಿಲ್ ಮಂಜೂರು ಮಾಡಿದ್ದಾರೆ. ಅಭಿವೃದ್ಧಿಗೆ ಅಂತೇಳಿ ಭೂ ಸ್ವಾಧೀನ ಪಡಿಸಿಕೊಂಡಿದ್ದಾರೆ. ಜಮೀನು ಮಾಲೀಕರಿಗೂ ಕೂಡ ದೋಖಾ ಕೊಟ್ಟಿದ್ದಾರೆ. ಅತ್ತ ಭೂ ಮಾಲೀಕರಿಗೂ ಪರಿಹಾರ ಇಲ್ಲ, ಇತ್ತ ಅಭಿವೃದ್ಧಿಯೂ ಇಲ್ಲ. ವಸತಿ ಇಲಾಖೆಗೆ ನಕಲಿ ದಾಖಲೆಗಳನ್ನ ಸಲ್ಲಿಸಿ ಹಣ ರಿಲೀಸ್ ಮಾಡಿಸಿದ್ದಾರೆ. ಅಕ್ರಮ ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕಿ ಬೆದರಿಸ್ತಾ ಇದ್ದಾರೆ ಈ ನುಂಗಣ್ಣರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಎಚ್ಬಿ ಅಧಿಕಾರಿಗಳ ವಂಚನೆಯ ಅಸಲಿಯತ್ತನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಹುಬ್ಳಿ, ಧಾರವಾಡ, ಅವಳಿ ನಗರ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾ ಇದೆ. ಹೊಸ ಹೊಸ ವಸತಿ ಯೋಜನೆಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಈ ಪೈಕಿ ಕರ್ನಾಟಕ ವಸತಿ ಮಂಡಳಿ ಅಂದ್ರೆ ಕೆಎಚ್ಬಿ ಸುತ್ತೂರು ಬಳಿ 4ನೇ ಹಂತದಲ್ಲಿ ಸುಮಾರು ಒಂದಷ್ಟು ಎಕರೆ ಜಾಗದಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅತ್ತ ಭೂ ಮಾಲೀಕರೇನಿರ್ತಾರೆ ಅವರಿಗೂ ಕೂಡ ದೋಖಾ ಕೊಟ್ಟಿದ್ದಾರೆ. ಕೆಎಚ್ಬಿ ಅಧಿಕಾರಿಗಳಿಂದ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಯಾವುದೇ ರೀತಿಯಾದಂತಹ ಕಾಮಗಾರಿ ಮಾಡಿಲ್ಲ. ಬಟ್ ಆದ್ರೆ 11 ಕೋಟಿ ರೂಪಾಯಿ ಹಣವನ್ನ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಹಣ ರಿಲೀಸ್ ಮಾಡಿದ್ದಾರೆ. ಇತ್ತ ಭೂ ಮಾಲೀಕರಿಗೆ ಪರಿಹಾರದ ಹಣ ಇಲ್ಲ, ಅದರ ಜೊತೆಗೆ ಇತ್ತ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ. ಕೆಎಚ್ಬಿ ಅಧಿಕಾರಿಗಳಿಂದ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. 11 ಕೋಟಿ ರೂಪಾಯಿ ನುಂಗ್ ನೀರು ಕುಡಿದಿದ್ದಾರೆ. ಯಾವುದೇ ರೀತಿಯಾದಂತಹ ಕಾಮಗಾರಿಯನ್ನ ಮಾಡಿಲ್ಲ. ಜಮೀನಿನ ಮಾಲೀಕರೇನಿರ್ತಾರೆ ಅವರಿಗೂ ಕೂಡ ಕೆಎಚ್ಬಿ ಅಧಿಕಾರಿಗಳು ದೋಖಾ ಕೊಟ್ಟಿದ್ದಾರೆ. ಸುಮಾರು 21 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಅಂತೇಳಿ 11 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಅದು ನಕಲಿ ದಾಖಲೆಗಳನ್ನ ನೀಡಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಎಚ್ಬಿ ವಂಚನೆಯ ಅಸಲಿಯತ್ತೇನು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 21 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಅಂತ 11 ಕೋಟಿ ಹಣ ರಿಲೀಸ್ ಆಗಿದೆ. ಯಾವುದೇ ರೀತಿಯಾದಂತ ಕಾಮಗಾರಿ ಮಾಡದೆ 5 ಕೋಟಿಗೂ ಅಧಿಕ ಹಣವನ್ನ ಬಿಲ್ ಮಾಡಿ ಲೂಟಿ ಹೊಡೆದಿದ್ದಾರೆ. ಕೆಎಚ್ಬಿಗೆ 50-50 ಅನುಪಾತದಲ್ಲಿ 21 ಎಕರೆ ಜಮೀನನ್ನ ಕೊಟ್ಟಿದ್ರು ಒಬ್ಬ ವ್ಯಕ್ತಿ. 2010ರಲ್ಲಿ ರೈತ ಹನುಮಾನ್ ಸಿಂಗ್ ರಿಂದ ಕೆಎಚ್ಬಿ ಅಧಿಕಾರಿಗಳು ಜಾಗ ಪಡೆದಿರ್ತಾರೆ. ಧಾರವಾಡದ ಸುತ್ತೂರು ಗ್ರಾಮದ ಬಳಿ ಇರುವಂತಹ ಹನುಮಾನ್ರ ಜಮೀನಿದು. 2022ರಲ್ಲಿ ತನ್ನ ಅಧೀನಕ್ಕೆ ತೆಗೆದುಕೊಂಡಿದೆ ಕರ್ನಾಟಕ ಗೃಹ ಮಂಡಳಿ. 2024ರಲ್ಲಿ 21 ಎಕರೆ ಜಮೀನು ಕೆಎಚ್ಬಿ ಕಮಿಷನರ್ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಬ್ಲಾಕ್ ನಂಬರ್ 3ರಲ್ಲಿ ಅಭಿವೃದ್ಧಿಗೆ 25 ಕೋಟಿ 97 ಲಕ್ಷ ಟೆಂಡರ್ ಅನ್ನ ಕೆಎಚ್ಬಿ ಕರೆದಿತ್ತು. ಈ ಪೈಕಿ ಈಗಾಗಲೇ 11 ಕೋಟಿ ಹಣವನ್ನ ಇಲಾಖೆ ಬಿಡುಗಡೆ ಮಾಡಿದೆ. 50-50 ಅನುಪಾತದಲ್ಲಿ 21 ಎಕರೆ ಜಮೀನು. 2010ರಲ್ಲಿ ರೈತ ಹನುಮಾನ್ ಸಿಂಗ್ ರಿಂದ ಈ ಜಾಗವನ್ನ ಕೆಎಚ್ಬಿ ಪಡ್ಕೊಂಡಿರುತ್ತೆ. ಧಾರವಾಡದ ಸುತ್ತೂರು ಗ್ರಾಮದ ಬಳಿ ಇರುವಂತಹ ಜಮೀನಿದು. ಆಮೇಲೆ 2022ರಲ್ಲಿ ತನ್ನ ಅಧೀನಕ್ಕೆ ಕರ್ನಾಟಕ ಗೃಹ ಮಂಡಳಿ ತೆಗೆದುಕೊಂಡಿದೆ. ಆ ಬಳಿಕ 2024ರಲ್ಲಿ 21 ಎಕರೆ ಜಮೀನು ಕೆಎಚ್ಬಿ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಬ್ಲಾಕ್ ನಂಬರ್ 3ರಲ್ಲಿ ಅಭಿವೃದ್ಧಿಗೆ 25 ಕೋಟಿ 97 ಲಕ್ಷ. ಈ ಪೈಕಿ ಈಗಾಗಲೇ 11 ಕೋಟಿ ಹಣವನ್ನ ಇಲಾಖೆ ರಿಲೀಸ್ ಮಾಡಿದೆ. 21 ಎಕರೆ ಜಾಗದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ 11 ಕೋಟಿಯನ್ನ ಗುಳುಂ ಮಾಡಿದ್ದಾರೆ. ಯಾವುದೇ ರೀತಿಯಾದಂತ ಕಾಮಗಾರಿ ಆಗಿಲ್ಲ. ಹನುಮಾನ್ ಅನ್ನುವಂತ ವ್ಯಕ್ತಿಯನ್ನಿರ್ತಾರೆ, ಅವರ ಕಡೆಯಿಂದ ಈ ಒಂದು ಜಾಗ ಏನಿರುತ್ತೆ ಆ ಜಾಗವನ್ನ ಭೂಸ್ವಾಧೀನ ಪ್ರಕ್ರಿಯೆ ಆಗಿರುತ್ತೆ. ಅದಾದ್ಮೇಲೆ 2022 24ರ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಕಾರ್ಯ ಆಗಿದೆ. ಈಗ ಈ 11 ಕೋಟಿ ಏನು ರಿಲೀಸ್ ಆಗಿದೆ ಆ 11 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ.
ಶ್ರೀಧರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, KHB ಬಡಾವಣೆ ನಿರ್ಮಾಣದಲ್ಲಿ ಭಾರಿ ಭ್ರಷ್ಟಾಚಾರ, ಅದು ದಾಖಲೆಗಳಲ್ಲಿ ಒಂದಿದೆ, ವಾಸ್ತವದಲ್ಲಿ ಮತ್ತೊಂದಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಏನಿದು ಗೋಲ್ಮಾಲ್? ಖಂಡಿತ ಪ್ರಭು, ಈಗಾಗಲೇ ಕರ್ನಾಟಕ ಗೃಹ ಮಂಡಳಿ ಅಧಿಕಾರಿಗಳಿಂದ ಭಾರಿ ಭ್ರಷ್ಟಾಚಾರ ಆಗಿರುವಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಇದನ್ನ ಖುದ್ದು ಏನು ಜಮೀನು ಇರ್ತಾರೆ, ಜಮೀನು ಹೊಂದಿದ ಮಾಲೀಕರ ಆ ಒಂದು ಆಟೆಯಲ್ಲಿ ತೆಗೆಯುವ ಮೂಲಕ ಒಂದು ಏನು ಪತ್ರಗಳನ್ನು ತೆಗೆಯುವ ಮೂಲಕ ಅವಾಗ ಭ್ರಷ್ಟಾಚಾರ ಆಗಿರುವುದು ಗೊತ್ತಾಗಿರುವಂತದ್ದು. ಸದ್ಯ ಕರ್ನಾಟಕ ಗೃಹ ಮಂಡಳಿ ಇಲಾಖೆ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ 2022ರಲ್ಲಿ ಒಟ್ಟು 55 ಎಕರೆ ಜಾಗವನ್ನ ರೈತರಿಂದ ಖರೀದಿಯನ್ನ ಮಾಡಿದ್ರು. ಅದರಲ್ಲಿ 21 ಎಕರೆ ಹನುಮಾನ್ ಸಿಂಗ್ ಎನ್ನುವರ ರೈತರಿಂದ ಜಾಗವನ್ನ ಖರೀದಿ ಮಾಡ್ತಾರೆ. ಜಾಗವನ್ನ ಖರೀದಿ ಮಾಡಿದ ನಂತರ ಇದನ್ನ ಅಭಿವೃದ್ಧಿ ಪಡಿಸ್ತೀವಿ, KHK ಅಡಿಯಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿ ನಿಮಗೂ ಕೂಡ 50-50ರಷ್ಟು ಅನುಪಾತವನ್ನ ನೀಡ್ತೀವಿ. ಅಷ್ಟೇ ಅಲ್ಲದೆ ಈಗಾಗಲೇ ನೀವೇನು ಇಲ್ಲಿ ಗಿಡಗಳಿದೆ, ಮರಗಳಿದೆ, ಅದಕ್ಕೆ ತಕ್ಕಂತೆ ನಾವು ನಿಮ್ಗೆ ಹಣವನ್ನ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇದಾದ್ಮೇಲೆ ಯಾವುದೇ ರೀತಿ ಅಂದ್ರೆ 2022ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅವರಿಗೆ ಪರಿಹಾರ ಹಣವನ್ನ ನೀಡಿಲ್ಲ. ಅಷ್ಟೇ ಅಲ್ಲದೆ ಪರಿಹಾರ ನೀಡದೇ ಇದ್ರು ಕೂಡ ಅಲ್ಲಿ ನಾವು ಕೆಲಸವನ್ನ ಮಾಡ್ಬೇಕು ಅನ್ನೋ ಒಂದು ಏನ್ ಮನೋಸ್ಥಿತಿ ಇತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ. ಅಷ್ಟೇ ಅಲ್ಲದೆ ಯಾವಾಗ KHB ಇಂದ ಲೇಔಟ್ಗಳು ಆರಂಭ ಆಗುತ್ತೆ, ಯಾವಾಗ ಕಾಮಗಾರಿ ಆರಂಭ ಆಗುತ್ತೆ, ಅವಾಗ ಬಂದು ಅಲ್ಲಿ ಖುದ್ದು ರೈತರು ಬಂದು ನೋಡ್ತಾರೆ, ನಮ್ಗೆ ಪರಿಹಾರವೇ ಸಿಕ್ಕಿಲ್ಲ, ಆದ್ರೂ ಕೂಡ ಇಲ್ಲೇ ಕಾಮಗಾರಿ ಆರಂಭ ಆಗಿದೆ, ಇದ್ರಲ್ಲಿ ಏನೋ ಅಕ್ರಮ ಇದೆ ಅನ್ನೋದನ್ನ ಅರಿತಂತ ರೈತರು ಅವಾಗ ನೇರವಾಗಿ RTI ಆಕ್ಟ್ ಅಲ್ಲಿ ಅವರು ಒಂದಿಷ್ಟು ಮಾಹಿತಿಯನ್ನ ಪಡಿತಾರೆ. ಆ ಒಂದು ಮಾಹಿತಿಯಲ್ಲಿ ಸಂಪೂರ್ಣವಾಗಿ ಅಂದ್ರೆ ಅವರ ಜಮೀನಿನಲ್ಲಿ ಅಕ್ರಮ ಆಗಿರುವುದು ಬಟಾ ಬಯಲಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಒಟ್ಟು 4 ಪ್ಲಾಟ್ಗಳನ್ನ KHB ಮಾಡಿದೆ. ಅದರಲ್ಲಿ 3ನೇ ಪ್ಲಾಟ್ ಹನುಮಾನ್ ಸಿಂಗ್ ಅವರಿಗೆ ಸೇರುವಂತದ್ದು. ಆ ಒಂದು 3ನೇ ಪ್ಲಾಟ್ ಏನಿದೆ ಅದರಲ್ಲಿ ಹೆಚ್ಚುವರಿಯಾಗಿ 11 ಕೋಟಿಯನ್ನ ರಿಲೀಸ್ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಅದರಲ್ಲಿ 5 ಕೋಟಿ ಹಣವನ್ನ ಈಗಾಗಲೇ ಅಕ್ರಮ ಮಾಡಿದ್ದು ಗೊತ್ತಾಗಿರುವಂತದ್ದು. ಇನ್ನು ಇಲ್ಲಿನ ಮಣ್ಣು ಅಂದ್ರೆ ಸರಿಯಾಗಿಲ್ಲ, ಅಷ್ಟೇ ಅಲ್ಲದೆ ಈ ಮಣ್ಣ ತೆಗೆದು ಬೇರೆ ಕಡೆ ಹಾಕ್ಬೇಕು, ಇನ್ನು ಬೇರೆ ಮಣ್ಣನ್ನು ತಂದು ಈ ಒಂದು ಸೈಟ್ಗೆ ಹಾಕ್ಬೇಕು ಅಂತೇಳಿ ಒಟ್ಟು 2 ಕೋಟಿ ಹಣವನ್ನ ಈಗಾಗಲೇ ಅಧಿಕಾರಿಗಳು ಈ ಒಂದು ಜಾಗಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಪೈಪಿಂಗ್ ಆಗಿರ್ಬೋದು ಅಥವಾ ಟ್ಯಾಂಕ್ ಅನ್ನ ತೆಗೆಯುವಂತದ್ದಾಗಿರ್ಬೋದು ಅಥವಾ ರಸ್ತೆಯನ್ನ ಮಾಡ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಹಲವಾರು ಅಕ್ರಮಗಳನ್ನು ಈಗಾಗಲೇ ಮಾಡಿರುವಂತದ್ದು. ಬೇರೆ ಲೇಔಟ್ ಅಲ್ಲಿ ಆಗಿರುವಂತಹ ಫೋಟೋಗಳನ್ನ GPS ಮೂಲಕ ಇಲ್ಲಿ ತೆಗೆದುಕೊಂಡು ಇಲ್ಲಿ ಅಟ್ಯಾಚ್ ಮಾಡಿ ಅದನ್ನು ಕೂಡ ಹಣವನ್ನ ಲಪಟಾಯಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳಾಗಿರುವಂತಹ ಆಯುಕ್ತರು ಸೇರಿದಂತೆ ಎಲ್ಲರೂ ಕೂಡ ಅಂದ್ರೆ ಅಧಿಕಾರಿಗಳು ಕೂಡ ಬಂದು ಭೇಟಿಯನ್ನು ನೀಡಿದಾಗ ಅಕ್ರಮ ಆಗಿದ್ದು ಕೂಡ ಅವ್ರಿಗೂ ಕೂಡ ಮನವರಿಕೆ ಆಗಿರುವಂತದ್ದು. ಸದ್ಯ ಇದ್ರ ಮೇಲೆ ಈಗಾಗಲೇ ಮತ್ತಷ್ಟು ದಾಖಲೆಗಳಿದೆ. ಅಷ್ಟೇ ಅಲ್ಲದೆ ಹಲವಾರು ರೀತಿಯಾಗಿ KHBಗಳು ಇನ್ನೂ ಎಲ್ಲೆಲ್ಲಿ ಯಾವ ರೀತಿಯಾಗಿ ಅಕ್ರಮ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ಸ್ಥಳೀಯ ರೈತರು ಕೂಡ ಒತ್ತಾಯ ಮಾಡಿರುವಂತದ್ದು. ಇನ್ನು ಇದನ್ನ ನೋಡ್ತಾ ಹೋದಂತ ವೇಳೆಯಲ್ಲಿ ಹಲವಾರು ದಿನಗಳಿಂದಲೂ ಕೂಡ ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾಗಿ ಕಾಮಗಾರಿ ಆಗಿದೆ ಅಂದ್ರೆ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ಪೈಪಿಂಗ್ ಆಗಿರ್ಬೋದು ಅಥವಾ ನೀರಾವರಿ ನೀರಿಗೆ ಸರಬರಾಜು ಆಗಿರ್ಬೋದು ಅಥವಾ ಫಿನಿಶಿಂಗ್ ಮಾಡುವಂತ ಕಾಮಗಾರಿಗಳು, ಲೈಟಿಂಗ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಕಾಮಗಾರಿಗಳನ್ನ ಆಗದೆ ಇದ್ರು ಕೂಡ 11 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಬಿಲ್ಲನ್ನ ಬಿಡುಗಡೆ ಮಾಡಿಸ್ಕೊಂಡು ಅದರಲ್ಲಿ 5 ಕೋಟಿ ಹಣವನ್ನ ಈಗಾಗಲೇ ಅಧಿಕಾರಿಗಳು ಸೇರಿದಂತೆ ಟೆಂಡರ್ ಕಾಂಟ್ರಾಕ್ಟರ್ ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅನ್ನೊಂದು ಆರೋಪವನ್ನ ನೇರವಾಗಿ ರೈತರು ಮಾಡ್ತಾ ಇದ್ದಾರೆ. ಇನ್ನು ಏನ್ ಮಧುಪ್ರಸಾದ್ ಏನಿದ್ದಾರೆ ಅವರು ಕೂಡ ಇದರಲ್ಲಿ RTI ಆಕ್ಟ್ ಅಲ್ಲಿ ರೈತರು ಆಗಿದ್ದು ಅಂತ ಅವರು ಹಾಕದಂತ ವೇಳೆಯಲ್ಲಿ ಇಷ್ಟೊಂದು ಅಕ್ರಮಗಳು ಬಟಾ ಬಯಲಾಗಿದೆ. ಇನ್ನು ಇದನ್ನ ಹೊರತುಪಡಿಸಿ ಬೇರೆ ಎಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನೋದನ್ನು ಕೂಡ ತನಿಖೆ ಆಗಬೇಕು ಅನ್ನೊಂದು ರೈತರು ಕೂಡ ಮನವಿ ಮಾಡಿರುವಂತದ್ದು. ಇನ್ನ ಹಲವಾರು ವರ್ಷಗಳು ಅಂದ್ರೆ 2022ರಿಂದ ಇಲ್ಲಿವರೆಗೂ ಕೂಡ ಅವರಿಗೆ ಒಂದು ರೈತರಿಗೆ ಬರುವಂತ ಪರಿಹಾರ ಏನು 21 ಎಕರೆ ಪ್ರದೇಶದ ಏನ್ ಜಮೀನು ಇವರು ಸ್ವಾಧೀನ ಪಡಿಸ್ಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಪರಿಹಾರವನ್ನು ಕೊಡದೆ ನೇರವಾಗಿ ಕಾಮಗಾರಿ ಮಾಡಿದೀವಿ ಅನ್ನೋ ಒಂದನ್ನ ಹೇಳ್ತಾ ಹೋಗ್ತಾ ಇದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಕಾಮಗಾರಿನೂ ಮಾಡದೆ ಇತ್ತ ಪರಿಹಾರವನ್ನು ನೀಡಿದ ರೈತರಿಗೆ ಒಂದು ದೊಡ್ಡ ಮಹಾ ಮಹೋತ್ಸವನ್ನ ಈಗಾಗಲೇ ಕರ್ನಾಟಕ ಗೃಹ ಮಂಡಳಿ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 2022ದಾಗ ಕೊಟ್ಟೆ ಸರ್, ಇನ್ನು ಮಟ್ಟ ಏನು ಅವರು ಸೈಟು ಕೊಟ್ಟಿಲ್ಲ, ಏನಿಲ್ಲ. 18 ತಿಂಗಳ ಸೈಟ್ ಕೊಡ್ಬೇಕು, ಎಕರೆಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು, ಗಿಡದ ದುಡ್ಡು ಕೊಡ್ಬೇಕು ಅಂತ ಹೇಳಿ ನಾವ್ ಹೇಳಿದ್ವಿ ಸರ್. ಅವ್ರು ಇನ್ನು ಮಟ್ಟ ಏನು ಕೊಟ್ಟಿಲ್ಲ ಸರ್. ನಮ್ಗೆ ಅಡ್ಡಾಡ ಆಫೀಸಿಗೆ ಅಡ್ಡಾಡಿ ಸಾಕಾಯ್ತು ಸರ್. ಹಿಂಗಾಗಿ ಆಮೇಲೆ ನಾನು ಹೊಲದ ಕಡೆ ಹೋಗಿ ನೋಡಿದೆ, ಅಲ್ಲೆಲ್ಲ ಕಳಪೆ ಕಾಮಗಾರಿಗೆ ಆಗುತ್ತೆ ಸರ್, ಕಂಡು ಬರ್ತೇವೆ ಸರ್. ಅದಕ್ಕಾಗಿ ನಾ RTIದಲ್ಲಿ ಅರ್ಜಿ ತೆಗೆದು ಬಿಲ್ ಕಾಪಿ ಎಲ್ಲ ತೆಗೆದು ನೋಡಿದ್ವಿ ಸರ್. ಅದ್ರೊಳಗೆ 11,91 ಲಕ್ಷ ರೂಪಾಯಿ ಬಿಲ್ ಆಗಿದೆ ಸರ್. ಅದ್ರೊಳಗೆ 5 ಕೋಟಿ ರೂಪಾಯಿ ಅಕ್ರಮ ಇದೆ ಸರ್. ಅದ್ರೊಳಗೆ ಮಣ್ಣು ಯಾವ್ದೇ ತರ ಅವ್ರು ಮಣ್ಣು ತಂದಿಲ್ಲ ಸರ್. ಮಣ್ಣು ತಂದಿನ ಅಂತ ಹೇಳಿ 2,64 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಆಮೇಲೆ ವಾಟರ್ ಸೆಡಲ್ ಪೈಪ್ ಹಾಕಿದ್ದೇನೆ ಅಂತ ಹೇಳಿ 30 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಪೈಪ್ ಅಂತದ್ ಯಾವ್ದು ಹಾಕಿಲ್ಲ ಸರ್, VPVC ಪೈಪ್ ಹಾಕಿದ್ದಾರೆ. ಆಮೇಲೆ 70% ಮಣ್ಣು ಅವ್ರದ್ದೇ ಅನ್ಯೂಸೇಬಲ್ ಅನ್ಸರ್ವಿಸೇಬಲ್ ಇದೆ, ಹೊರಗೆ ಹಾಕಿದ್ದೇನೆ ಒಗದೇನೆ ಅಂತ ಹೇಳ್ತಿದ್ದಾರೆ ಸರ್. ಸತ್ತೂರು ಹುಬ್ಳಿ
ಧಾರವಾಡದಾಗ ಸತ್ತೂರು ಮೂರಮ್ಮ ಮಣ್ಣಿಗೆ ಎಲ್ಲ ಮಣ್ಣಿಗೆ ಫೇಮಸ್ ಸರ್. ಅದು 70% ಅನ್ಫಿಟ್ ಅಂತ ಹೇಳಿ ಇವ್ರಿಗೆ ಯಾರು ಕೊಟ್ಟರು ಅಥಾರಿಟಿ ನಮ್ಗೆ ಇನ್ನೂ ಮಟ್ಟ ಗೊತ್ತಿಲ್ಲ ಸರ್. ಅದು ಕೇಳಿದ್ವಿ, ಇನ್ನೂ ಮಟ್ಟ ಕೊಳ್ಳಿಲ್ಲ ಸರ್, 6 ತಿಂಗಳಾಯ್ತು. ಆಮೇಲೆ ಟ್ಯಾಂಕ್ ಹಡ್ಡಿ ಸರ್, ಅದರೊಳಗೆ ಹಾರ್ಡ್ ರಾಕ್ ಇದಾವೆ. ಆಮೇಲೆ ಸಿಜಿಲಿಂಗ್ ಮಾಡೀನಿ, ಡಿಜಿಲಿಂಗ್ ಮಾಡಿದ್ದೇನೆ ಅಂತ ಹೇಳಿ ಅದಕ್ಕೆ 87 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಆಮೇಲೆ ಅಲ್ಲಿ ರೋಡೇ ಹಾಕಿಲ್ಲ ಸರ್, ರೋಡ್ ಮಾಡಿದ್ದೇನೆ ಅಂತ ಹೇಳಿ ಎಲ್ಲೇದೋ ಒಂದು ಫೋಟೋ ಹಚ್ಚಿ ಸರ್ ರೋಡ್ ಮಾಡೇನ ಅಂತ ಹೇಳಿ ಅದರದೊಂದು 80 ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಸರ್. ಟೋಟಲ್ 5 ಕೋಟಿ ರೂಪಾಯಿ ಫ್ರಾಡ್ ಆಗಿದೆ ಸರ್. ಇದು ಕಾಣ್ಬೋದು. ಇದ್ರೊಳಗೆ ಇನ್ನೂ ಜಾಸ್ತಿ ತನಿಖೆ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ ಸರ್. ಆಮೇಲೆ ಆ ಕಾಂಟ್ರಾಕ್ಟರ್ ವರ್ಕ್ ಡನ್ ಫೇಕ್ ಇದೆ ಸರ್, ನಮಗೆ ಗುರ್ತಾಗಿದೆ ಸರ್, ಮಾಹಿತಿ ಬಂದಿದೆ. ಅವ್ನ ಕೆಲಸ ನೋಡಿದ್ರೆ ನೀವು ಹೇಳ್ಬೋದು. ಕಾಂಟ್ರಾಕ್ಟರ್ ಡೆವಲಪ್ಮೆಂಟ್ ಬಗ್ಗೆ ದೂರುಗಳು ಇವ್ರು ಏನ್ ಹೇಳ್ತಾ ಇದ್ದಾರೆ ಈಗ ನೀವು ನೋಡಿದಿರಿ, ಅದನ್ನ ನಾನು ಪರಿಶೀಲನೆ ಮಾಡ್ತೇನೆ. ಅದನ್ನ DPR ಪ್ರಕಾರನೇ ಮಾಡಬೇಕು. ಆ DPR ಪ್ರಕಾರ ಏನಾಗಿದೆ ಅದನ್ನ ಚೆಕ್ ಮಾಡ್ತೇವೆ. ತಪ್ಪಾಗಿದ್ರೆ ಸರಿಪಡಿಸ್ತೀವಿ. ಏನು ಮುಂದೆ ಕಾನೂನು ಪ್ರಕಾರ ಏನ್ ಕ್ರಮ ಕೊಡ್ಬೇಕು ಆ ತರ ತಪ್ಪಾಗಿದ್ರೆ ನಾವು ಕ್ರಮ ಕೈಗೊಳ್ತೇವೆ. ಟೋಟಲ್ 188 ಎಕರೆಗೆ 90 ಕ್ರೋರ್ಸ್ ಆಗಿರುವಂತದ್ದು. ಅದರಲ್ಲಿ ಎಲ್ಲವೂ ಬರುತ್ತೆ. ಒಂದು STP ಪ್ಲಾಂಟ್ ಬರುತ್ತೆ, ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ವಾಟರ್ ಟ್ಯಾಂಕ್ ಬರುತ್ತೆ, UGD ಬರುತ್ತೆ, ರಸ್ತೆ ಆಸ್ಫಾಲ್ಟಿಂಗ್ ಬರುತ್ತೆ, ಡ್ರೈನೇಜ್ ಬರುತ್ತೆ, ಪ್ಲಸ್ ಈ ಲೈಟ್ ಇದು ಬರುತ್ತೆ, ಕೇಬಲಿಂಗು, UGD ಕೇಬಲಿಂಗು ಎಲ್ಲ ಬರುತ್ತೆ. ಈಗಾಗಲೇ UGD ಕೇಬಲ್ ಬಂದಿದೆ, ಅದನ್ನ ಹಾಕ್ಬಿಟ್ಟು ಆಸ್ಫಾಲ್ಟ್ ಮಾಡಬೇಕು. ಅದಾದ್ಮೇಲೆ ಉಳಿದಂತ ಸಂಬಂಧಪಟ್ಟದ್ದು ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ ಬರುತ್ತೆ. ಏನಾದ್ರು ಒಂದು ವರ್ಕ್ ತಗೊಂಡ್ಮೇಲೆ ಅವ್ನು ವರ್ಕ್ ಏನ್ ಮಾಡಿರ್ತಾರೆ ಅದ್ರ ಮೇಲೆ ತಗೊಂಡ್ ಹೋಗ್ತಾರೆ. ಕೆಲಸ ಮಾಡಿದ ಹಂತವಾಗಿ ಇದು 100% ಹ್ಯಾಂಡ್ ಓವರ್ ಮೇಲೆ ಕೊಡುವಂತದ್ದಲ್ಲ. ಯಾವಾಗ ಫೈನಲಿ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅದೆಲ್ಲ ಮಾಡಿಸೋದು ಕಂಪ್ಲೀಟ್ ಆದ್ಮೇಲೆ ಮಾಡಿಸ್ತೀವಿ. ತಪ್ಪಾಗಿದ್ರೆ ಅವನಿಗೆ ಫೈನಲ್ ಬಿಲ್ ಕೊಡ್ಬೇಕಾದ್ರೆ ನಿಲ್ಲಿಸ್ತೀವಿ, ಆಕ್ಷನ್ ಮಾಡ್ತೀವಿ. ಆ ತರ ತಪ್ಪುಗಳಾಗಿದ್ರೆ ಕರೆಕ್ಷನ್ ಮಾಡ್ಬೇಕಂದ್ರೆ ಮಾಡ್ತೇವೆ. ಇವ್ರು ಹೇಗೆ ಹೇಳ್ತಾ ಇದಾರೆ ನೋಡಿದೀವಿ. ಒಂದು ವರ್ಕ್ ತಗೊಂಡ್ರೆ 4 ಹಂತಗಳಲ್ಲಿ ನಾವು ಬಿಲ್ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅವರು ಪ್ರೈಮರಿ ವರ್ಕ್ ಮಾಡಿರೋದನ್ನ ಒಂದಷ್ಟು ವರ್ಕ್ ಮಾಡಿದೀವಿ ಅಂತ ಬಿಲ್ ಸಬ್ಮಿಟ್ ಮಾಡಿದ್ರೆ ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ನಾವ್ ಏನು ಈಚ್ ಅಂಡ್ ಎವರಿ ಯಾಕೆಂದ್ರೆ ಒಂದು ವರ್ಕ್ ಅಲ್ಲಿ ಪೂರ್ಣ ಆಗಿರಲ್ಲ. ಈಗ ರೋಡ್ದಲ್ಲಿ ಒಂದಷ್ಟು